ನಮಸ್ತೆ ವೀಕ್ಷಕರೇ, ನಮ್ಮ ಆಯುರ್ವೇದಿಕ್ ಸೆಂಟ್ರಲ್ಲಿ ನಾವು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಸ್ವರ್ಣಪ್ರಾಶನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅದು ಮಕ್ಕಳಿಗೆ ಮಾಡೋವಂಥದ್ದು. ಹುಟ್ಟಿದಾಗಿಂದ 16 ವರ್ಷದೊಳಗೆ ಮಾಡುವಂಥ ಇದೊಂದು ಆಯುರ್ವೇದಿಕ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ವ್ಯಾಧಿಕ್ಷಮತ್ವ ಮತ್ತು ಬುದ್ಧಿ ಇಂಪ್ರೂವ್ ಆಗೋದು ಅಥವಾ ಏಕಾಗ್ರತೆ ಇಂಪ್ರೂವ್ ಆಗೋದು, ಡೈಜೆಷನ್ನು ಈ ಥರದ್ದೆಲ್ಲ ಇಂಪ್ರೂವ್ ಆಗುತ್ತೆ. ಇದನ್ನು ಮಕ್ಕಳಿಗೆ ಸ್ವರ್ಣಪ್ರಾಶನ ದಿನ ಮಾಡ್ತೀವಿ. ಈ ಥರ ನಮ್ಮ ಸೆಂಟ್ರಲ್ಲಿ ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿ ಈ ಥರದೊಂದು ಕಾರ್ಡ್ ನಾವು ಕೊಡ್ತೀವಿ. ಈ ಕಾರ್ಡಲ್ಲಿ ಏನಾಗುತ್ತೆ, ಅವ್ರದ್ದು ಪೂರ್ತಿ ಡೀಟೇಲ್ಸ್ ಇರುತ್ತೆ. ಮಕ್ಕಳು ಎಷ್ಟು ತಿಂಗಳು ಬಂದಿದ್ದಾರೆ, ಎಷ್ಟು ತಿಂಗಳು ಹಾಕ್ಸ್ಕೊಂಡಿದ್ದಾರೆ ಅಂತ. ಇದಾದ ನಂತರ ನಾವು ಸ್ವರ್ಣಪ್ರಾಶನ ಸಪ್ರೇಟಾಗಿ ಒಂದು ಮಗುಗೆ ಒಂದಿಷ್ಟು ಕ್ವಾಂಟಿಟಿ ಆಫ್ ಸ್ವರ್ಣಭಸ್ಮ ಹೋಗೋವಂಗೆ ನಾವು ಮಾಡ್ತೀವಿ. ಮೆಡಿಕೇಟೆಡ್ ಘೀ ಅಂತ ಹೇಳ್ತೀವಿ. ಅಂದರೆ ಬ್ರಾಹ್ಮಿ ಘೃತ ಮತ್ತು ಅದ್ರ ಜೊತೆ ಇನ್ನೊಂದು ಘೃತ ಇರುತ್ತೆ, ಅದನ್ನು ಹಾಕ್ತೀವಿ. ಇದು ಯೂಶ್ವಲಾಗಿ 1 ml ಇರುತ್ತೆ. ಮತ್ತು ಇದು ಸ್ವರ್ಣಭಸ್ಮ ಸ್ಯಾಚೆಟ್. ಇದು ಈ ಸ್ವರ್ಣಭಸ್ಮ ಸ್ಯಾಚೆಟಲ್ಲಿ ಮಿನಿಮಮ್ ಅಂದರೆ 5 to 8 mg ಆಫ್ ಸ್ವರ್ಣಭಸ್ಮ ಇರುತ್ತೆ. ಇದನ್ನು ನಾವೇನು ಮಾಡ್ತೀವಿ, ಇಂಡಿವಿಜುವಲ್ ಮಕ್ಕಳಿಗೆ ಸ್ವರ್ಣಪ್ರಾಶನ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದರೊಳಗೆ ಸ್ವರ್ಣಭಸ್ಮ ಇರುತ್ತೆ. ನಾವು ಆ ದಿನ ಪುಷ್ಯ ನಕ್ಷತ್ರದ ದಿನವೇ ಈ ಘೃತ ಮತ್ತು ಭಸ್ಮ ಮತ್ತು ಹನಿ 3 ಮಿಕ್ಸ್ ಮಾಡಬೇಕು. ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಈ ಥರ 3 ಆ ದಿನ ಆ ಟೈಮಲ್ಲಿ ಮಾತ್ರ ನಾವು ಮಿಕ್ಸ್ ಮಾಡಿ ಹಾಕ್ತೀವಿ. ಇದು ನಮ್ಮ ಸೆಂಟ್ರಲ್ಲಿ ನಡೆಯುವಂಥ ಒಂದು ವಿಶೇಷತೆ. ಇದು ಸ್ಪೆಸಿಫಿಕ್ಕಾಗಿ ನಾವು ಇಂಡಿವಿಜುವಲ್ ಮಕ್ಕಳಿಗೆ ಅಂತಲೇ ಹಾಕ್ತೀವಿ. ಇದು ಹಾಕೋದ್ರಿಂದ ಸ್ವರ್ಣಪ್ರಾಶನದ ಬೆನಿಫಿಟ್ಸ್ ಏನಪ್ಪ ಅಂತಂತಂದರೆ, 0 to 16 years ಮಕ್ಕಳಿಗೆ ಹಾಕೋದು ಪುಷ್ಯ ನಕ್ಷತ್ರ ದಿನ. ಇದರಲ್ಲಿ ಏನಾಗುತ್ತೆ, ಬ್ರಾಹ್ಮಿ ಘೃತ ಇರೋದ್ರಿಂದ ಬ್ರೈನ್ ಸೆಲ್ಸ್ ಆ್ಯಕ್ಟಿವಿಟಿ ಚೆನ್ನಾಗಾಗುತ್ತೆ. ಬ್ರೈನ್ ಸೆಲ್ಸ್ ಡೆವಲಪ್ ಆಗಬೇಕಾದ್ರೆ ಅದು ಸಿಂಕ್ರನೈಸೇಷನ್ ಚೆನ್ನಾಗಾಗುತ್ತೆ. ಮತ್ತು ಅವರಲ್ಲಿ IQ, ಮೆಮೊರಿ ಪವರ್ ಅಥವಾ ಅವ್ರಿಗಿರುವಂಥ ಎಕ್ಸ್ಟ್ರಾ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಮತ್ತು ಇದರಿಂದ ಹನಿ ಯೂಸ್ ಮಾಡೋದ್ರಿಂದ ಅದೊಂದು ಪಾಲಿಜನ್ನು, ಅದು ಆ್ಯಂಟಿ ಇಮ್ಯುನಿಟಿ ಥರ, ಆ್ಯಂಟಿ ಇಸ್ಟ್ರೋಜನ್ ಥರ ವರ್ಕ್ ಆಗುತ್ತೆ. ಅದರಲ್ಲಿ ಏನಾದರೂ ರೋಗ ನಿರೋಧಕ ಶಕ್ತಿ ಬರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಆಯುರ್ವೇದಿಕಲ್ಲಿ ಹನಿ ಮತ್ತು ಘೃತ 2 ಮಿಕ್ಸ್ ಮಾಡೋದ್ರಿಂದ ಅದು ಸ್ಲೋಲಿ ಅದು ಪಾಯ್ಸನ್ ಥರ ಆ್ಯಕ್ಟ್ ಆಗುತ್ತೆ. ಅದನ್ನು ನಾವು ಇಂಡ್ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು ಅಥವಾ ಬೇರೆ ಬರುವಂಥ ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಇದು ತಡೆಗಟ್ಟುತ್ತೆ. ಹಾಗಾಗಿ ಇದನ್ನು ವ್ಯಾಧಿಕ್ಷಮತ್ವ ಮತ್ತು ಬುದ್ಧಿವರ್ಧಕ ಮತ್ತು ಅವರಿಗೆ ಗ್ರಾಸ್ಪಿಂಗ್ ಸ್ಕಿಲ್ಸ್ಗಳು, ಎಕ್ಸ್ಟ್ರಾ ಸ್ಕಿಲ್ಸ್ಗಳೆಲ್ಲ ಆ್ಯಡಪ್ ಆಗ್ತಾ ಹೋಗುತ್ತೆ. ಇದನ್ನು ನಾವು 24 months ಹಾಕ್ತೀವಿ. ಒಂದು ಮಗುಗೆ 36 monthsವರೆಗೂ ಹಾಕ್ಸ್ಬೋದು. ಪ್ರತಿ ತಿಂಗಳು ಒಂದೇ ಸಲ ಹಾಕುವಂಥದ್ದು. ನಮ್ಮ ಸೆಂಟ್ರಲ್ಲಿ ಪುಷ್ಯ ನಕ್ಷತ್ರ ದಿನ ಒಂದಿಷ್ಟು ಲಿಸ್ಟ್ ಮಾಡಿರ್ತೀವಿ ಇಯರ್ಲಿ ಪೂರ್ತಿ. ಆ ಕ್ಯಾಲೆಂಡ್ರಲ್ಲಿ ಮಾತ್ರ ಮಾಡ್ತೀವಿ.